ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಪ್ಯಾಷನೇಟ್ ಪ್ರಸನ್ನ ನಿಮ್ಮ ಮುಂದೆ ಕಸ್ಪ್ ಪೀಪಲ್ ಚಾನಲ್ ಮುಖಾಂತರ. ಧನ್ಯವಾದ ಎಲ್ರಿಗೂ ನೋಡ್ತಾ ಇರೋರಿಗೆ. ಇವತ್ತು ನಾನು ಹೇಳಿದಾಗೆ ಪ್ರಾಮಿಸ್ ಮಾಡಿದ್ದೆ ನಿಮಗೆ ಸೈನ್ಸ್ ಬಿಹೈಂಡ್ ಏನು ನಡೀತಾ ಇದೆ ಅಂತ ಹೇಳ್ತೀನಿ. ಧ್ಯಾನ ಮಾಡಿ ಅಥವಾ ನಿಮಗೆ ಏನಾದರೂ ಒಂದು ಕಣ್ಣು ಮುಚ್ಕೊಂಡು ಒಂದು ಯೋಗ ಮಾಡಿ ಸಾಧನೆ ಮಾಡಿ ಅಂತೆಲ್ಲ ಹೇಳ್ತಾರೆ. ಸಾಧನೆ ಮಾಡೋರದ್ದು ಬ್ರೈನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಹೇಗೆ ವರ್ಕ್ ಆಗುತ್ತೆ, ಏನು ವಿಶೇಷ ಅದರಲ್ಲಿ? ಮತ್ತು ಕೆಲವರು ಹೇಳ್ತಾರೆ ನಮಗೆ ಚಕ್ರಗಳೆಲ್ಲ ಕಾಣೋಕ್ಕೆ ಸ್ಟಾರ್ಟ್ ಆಗಿದೆ. ಚಕ್ರಗಳು ಅಂದರೆ ಏನು, ಬಾಡಿಯಲ್ಲಿ ಎಷ್ಟು ಚಕ್ರಗಳಿದ್ದಾವೆ, ಇದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲಾಗಿ ಹೇಳಕ್ಕೆ ಹೋಗ್ತೀನಿ. ಈಗ ನಮಗೆ ಬ್ರೈನ್ ಸಿಸ್ಟಮ್ನ ಥಿಂಕ್ ಮಾಡಬೇಕು ನೀವು. ಏನಪ್ಪ ಅಂದರೆ 3 ಸಿಸ್ಟಮ್ ಇದೆ. ಒಂದು ಸ್ಟೆಮ್ ಸೆಲ್ ಅಂತ ಒಂದಿದೆ, ಇನ್ನೊಂದು ಸಿಂಪಥೆಟಿಕ್ ಅಂತ. ಫಸ್ಟು ಸಿಂಪಥೆಟಿಕ್ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸ್ಟೆಮ್ ಸೆಲ್ಸ್ ಅರ್ಥ ಮಾಡ್ಕೊಳ್ಳೋಣ. ಸ್ಟೆಮ್ ಸೆಲ್ಸ್ ಅಂದರೆ ಏನು ಅಂದರೆ ಇನ್ವಾಲಂಟ್ರಿ ಆಗಿ ನಡೆಯುವಂಥ ಒಂದು, ಈಗ ಎಕ್ಸಾಂಪಲ್ ಬ್ಲಡ್ ಸರ್ಕ್ಯುಲೇಷನ್ನು ನಿಮ್ಮ ಕೈನಲ್ಲಿ ಏನಾದಿದೆಯಾ ಕಂಟ್ರೋಲು? ಇಲ್ಲ. ಆಮೇಲೆ ಹಾರ್ಟ್ ಬೀಟ್ ನಿಮ್ಮ ಕಂಟ್ರೋಲಲ್ಲಿ ಇದೆಯಾ? ಇಲ್ಲ. ಉಸಿರಾಟ ತಕ್ಕ ಮಟ್ಟಿಗೆ ನಿಮ್ಮ ಕಂಟ್ರೋಲಲ್ಲಿದೆ. ಸೊ ಹೀಗೆ ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರುವಂಥದ್ದೆಲ್ಲನೂ ನಡೆಯುವಂಥ ಒಂದು ಕಾರ್ಯಕ್ರಮ ಅಥವಾ ಒಂದು ನಿರ್ವಹಿಸುವಂಥ ಒಂದು ಅಂಗನೇ ಸ್ಟೆಮ್ ಸೆಲ್. ಅರ್ಥ ಆಯ್ತು ಈಗ? ಸೊ ನಾವು ಮಂಗನಿಂದ ಮಾನವಾಗಿದ್ವಿ. ಸೊ ಡಾರ್ವಿನ್ ಥಿಯರಿ ಗೊತ್ತಿದೆ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಹೇಳಿ. ಯಾವತ್ತಾದರೂ ನಾವು ಕಾಡು ಮನುಷ್ಯರಾಗಿದ್ದಾಗ ನಮಗೇನಾದರೂ ಹುಲಿ ಅಥವಾ ಸಿಂಹ ಬಂದಿದ್ರೆ ನಾವೇನು ಮಾಡ್ತಾಯಿದ್ವಿ? ನಮ್ಮ ನರನಾಡಿಗಳೆಲ್ಲ ಟೈಟ್ ಆಗುತ್ತೆ, ಮಸಲ್ಸ್ ಎಲ್ಲ ಟೈಟ್ ಆಗುತ್ತೆ, ಎದ್ವೋ ಬಿದ್ವೋ ಅಂತ ಹೇಳಿ ಓಡ್ತಾ ಬರೋ ಹತ್ರದಿರೋ ಮರಗಳೆಲ್ಲ ಹತ್ಬಿಡ್ತಾ ಇದ್ವಿ ಅಲ್ವಾ? ಆ ಒಂದು ಪ್ರಿಪೇರ್ಡ್ನೆಸ್ ಅಥವಾ ಭಯಕ್ಕೆ ಆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗಿ ಓಡುವಂಥ ಒಂದು ಶಕ್ತಿ ಏನು ಕೊಡುತ್ತಲ್ಲ, ಅದರ ಒಂದು ಸಂಕೇತನೇ ಅದನ್ನು ಕಂಟ್ರೋಲ್ ಮಾಡ್ತಾ ಇರೋದು ಯಾರಂದರೆ, ಯಾರು ಹೇಳಿ? ಸಿಂಪಥೆಟಿಕ್ ಅಂತ ಕರಿತೀವಿ. ಅದನ್ನು ಫೈಟು, ಫಿಯರು ಇದಕ್ಕೆ ಹೋಲಿಕೆ ಮಾಡ್ತಾರೆ. ಇದನ್ನು ಕಂಟ್ರೋಲ್ ಮಾಡೋದೇ ಇದು. ಆದರೆ ಇವಾಗ ನಮಗೆ ಪ್ರಾಣಿಗಳ ಭಯ ಇಲ್ಲ. ಆಧುನಿಕ ಯುಗದಲ್ಲಿ ನಮಗೆ ಪ್ರಾಣಿಗಳ ಭಯ ಇಲ್ಲ. ಆದರೆ ನಮ್ಮ ಬಾಸ್ಗಳ ಮೇಲ್ ಇರ್ಬೋದು, ಬ್ಯಾಂಕಿಂದ EMI ಟಾರ್ಗೆಟ್ ಡೇಟ್ ಇರ್ಬೋದು, ಅಥವಾ ಇನ್ನೇನಾದರೂ ಒಂದು ನಮಗೆ ಬಂದಾಗ ಯಾವಾಗ ಶಾಕ್ ಆಗುತ್ತಲ್ಲ ಅಂತ, ಆ ಒಂದು ಶಾಕಿಂಗ್ ಕೊಡುವಂಥದ್ದು ಯಾವುದೇ ಇರ್ಬೋದು, ಅದೆಲ್ಲ ಕೂಡ ಸಿಂಪಥೆಟಿಕ್ಗೆ ಕಾರಣ ಆಗುತ್ತೆ. ಸೊ ನಾರ್ಮಲ್ಲಾಗಿ ಅದನ್ನು ಎದುರಿಸ್ಬಿಟ್ಟು ಕೂಲಂಕುಷವಾಗಿ ಕೂತ್ಕೊಂಡು ಯೋಚನೆ ಮಾಡುವಂಥ ಶಕ್ತಿ, ಆಲೋಚನಾ ಶಕ್ತಿ, ಬ್ರಿಲಿಯಂಟ್ ಐಡಿಯಾಗಳಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪು, ಜನರೊಂದಿಗೆ ಇರುವಂಥ ಸಂಪರ್ಕ ಇರ್ಬೋದು, ಎಲ್ಲವನ್ನು ಸ್ಮೂತಾಗಿ ಫ್ಲೆಕ್ಸಿಬಲ್ಲಾಗಿ ತೊಗೊಂಡೋಗುವಂಥ ಚಾಕಚಕ್ಯತೆ ಇರೋದು ಏಕೈಕ ಯಾರಿಗೆ ಅಂತಂದರೆ, ಯಾರು ತಮ್ಮ ಫ್ರಂಟ್ ಬ್ರೈನ್, ಇಲ್ಲಿ ಈ ಜಾಗ, ಇದನ್ನು ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಕರೀತಾರೆ. ಇದನ್ನು ಯಾರು ಯೂಸ್ ಮಾಡ್ತಾರೆ ಚೆನ್ನಾಗಿ, ಅವರಿಗೆ ಶತ್ರುಗಳು ಇಲ್ಲ, ಎಲ್ಲ ಕೂಡ ಮಿತ್ರರೇ. ಈವನ್ ಅವರಿಗೆ ಒಂದೊಂದು ಡಿಸಿಷನ್ ಕೂಡ ತಮ್ಮ ಪರವಾಗಿ ಆಗುತ್ತೆ. ಹೇಗೆ ಅಂತಂದರೆ, ಇಲ್ಲಿ ಆಗ್ನಾ ಚಕ್ರ ಅಂತ ಕರಿತೀವಿ ನಾವು. ಒಂದು ಎರಡು ಹೈಬ್ರೋ ಮಧ್ಯೆ ಇರುವಂಥ, ಬ್ರೂ ಮಧ್ಯೆ ಇರುವಂಥದ್ದು ಆಗ್ನಾ ಚಕ್ರ ಅಂತ ಕರಿತೀವಿ. ಆಗ್ನಾ ಚಕ್ರದ ಕೆಲಸ ಏನಂದರೆ ಇಂಟ್ಯೂಷನ್, ರಿಲ್ಯಾಕ್ಸೇಷನ್, ಲೇಸರ್ ಫೋಕಸ್, ಶ್ರದ್ಧೆ, ಕಾನ್ಸಂಟ್ರೇಷನ್, ಇವೆಲ್ಲವನ್ನು ನಮಗೆ ಕೊಡುವಂತಹ ಶಕ್ತಿ ಇರೋದು ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಬ್ರೈನಿಗೆ ಮಾತ್ರ. ಈಗ ವೆಲ್ ಪರ್ಫಾರ್ಮರ್ಸ್ ನೋಡಿರ್ತೀರ ನೀವು. ಎಕ್ಸಾಂಪಲ್ಲು ಸಚಿನ್ ತೆಂಡೂಲ್ಕರ್ ಅವರು ಇರ್ಬೋದು, ಅಥವಾ ಇನ್ಯಾರೋ ಒಬ್ಬರು ಸಾಧಕರು ಇರ್ಬೋದು. ಅವರು ಎಲ್ಲೂ ಕೂಡ ಟೆನ್ಷನ್ ತಗೊಳ್ಳದೆ ಅಷ್ಟು ಒಂದು ಸಿಚುವೇಶನಲ್ಲಿ, ವಿರಾಟ್ ಕೊಹ್ಲಿ ಇರ್ಬೋದು, ಇವರೆಲ್ಲರೂ ಕೂಡ ಹೇಗೆ ಸಾಧನೆ ಮಾಡ್ತಾರೆ? ಅವ್ರಿಗೆ ಟೆನ್ಷನೇ ಆಗಲ್ವಾ? ಅಲ್ಲಿ ಬೌಂಡ್ರಿ ಹೊಡಿಬೇಕು, 6 ಹೊಡಿಬೇಕು, ಮ್ಯಾಚ್ ವಿನ್ ಮಾಡಿಸ್ಬೇಕು, ಹೇಗಿರುತ್ತೆ ಅವ್ರ ಮೈಂಡು? ನಾನು ಒಂದು ಎಕ್ಸಾಂಪಲ್ ತೊಗೋತಾ ಇದ್ದೀನಿ, ಕ್ರಿಕೆಟ್ ಅಂತ, ನಿಮ್ಗೆಲ್ರಿಗೂ ಗೊತ್ತಾಗಲಿ ಈಸಿಯಾಗಿ ಅಂತ. ಬಟ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವ್ರದ್ದೇ ಆದಂಥ ಸಾಧನೆ ಮಾಡಿರೋರು ಇದ್ದಾರೆ. ಆ ಒಂದು ಸಾಧಕರ ಪಟ್ಟಿಯಲ್ಲಿ ತೊಗೊಂಡಾಗ ಅವರ ಒಂದು ಬ್ರೈನನ್ನು ನಾವು ಹೇಗೆ ವರ್ಕ್ ಆಗ್ತಿದೆ ಅಂತ ಹೇಳಿ ಮ್ಯಾಪ್ ಮಾಡಿದಾಗ, ಡಾಕ್ಟರ್ ಶ್ವೇತಾ ಅವ್ರು ಮಾಡಿದ್ದಾರೆ ಈ ಕೆಲಸನ. ಮಾಡಿದಾಗ ಕಂಡಿರುವಂಥ ಸತ್ಯ ಏನಂದರೆ, ಪ್ರೀ ಫ್ರಂಟಲ್ ಕಾರ್ಟೆಕ್ಸು ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾ ಇದ್ದಾರೆ ಅವರು. ಅದನ್ನು ಹೇಗೆ ಯೂಸ್ ಮಾಡೋದು? ಸಬ್ಕಾನ್ಷಿಯಸ್ ಬ್ರೈನಿನ ಮುಖಾಂತರ ಅದಕ್ಕೆ ಸಂದೇಶಗಳನ್ನ ಕಳಿಸೋದು. ಹೇಗೆ ಅಂದಾಗ, ನಮ್ಮ ಬ್ರೀತಿಂಗ್ ಪ್ಯಾಟ್ರನ್ ಚೇಂಜ್ ಮಾಡ್ಕೋಬೇಕು ನಾವು. ಇವತ್ತು ನಾವೇನು ಮಾಡ್ತಾಯಿದ್ದೀವಿ? ಇಲ್ಲಿಂದ ಇಲ್ಲಿಗೆ ಉಸಿರಾಟ ಆಡ್ತಾಯಿದ್ದೀವಿ, ಹಾರ್ಟಿಂದ ಇಲ್ಲಿಗೆ. ಸುಮ್ಮನೆ ನೋಡಿ, ಅಬ್ಸರ್ವ್ ಮಾಡಿ, ನೀವು ಏನು ಉಸಿರಾಟ ಇಲ್ಲಿಂದ ಉಸಿರಾಟ ಆಡಬೇಕಾಗಿರೋದು ನಮ್ಮ ನಾಭಿಯಿಂದ ಉಸಿರಾಟ. ಯಾರು ನಾಭಿಯಿಂದ ಉಸಿರಾಟ ಆಡ್ತಾರೋ, ಸಂಪೂರ್ಣ ಶ್ವಾಸ ತಗೊಂಡು ಡಯಾಫಾರ್ಮಲ್ಲಿ ಇಟ್ಕೊಂಡು ನಾಭಿಯ ಮುಖಾಂತರ ಮತ್ತೆ ಎಕ್ಸೇಲ್ ಮಾಡಿ, ಆ ಗ್ಯಾಪ್ ಕೊಡ್ಬೇಕು ಮಧ್ಯದಲ್ಲಿ. ನಾನು ಹೇಳಿದ್ನಲ್ಲ, ಹೋದ ಎಪಿಸೋಡಲ್ಲೆಲ್ಲ ಹೇಳಿದ್ದೀನಿ ನೋಡಿ, ಆ ಗ್ಯಾಪ್ ಕುಂಭಕ ಅಂತ ಕರಿತೀವಿ. ಇನ್ಹೇಲ್ ಮಾಡಿ, ಸಂಪೂರ್ಣ ಇನ್ಹೇಲ್ ಮಾಡ್ಕೊಳ್ಳಿ, ಗ್ಯಾಪ್ ಕೊಡಿ, ಎಕ್ಸೇಲ್ ಮಾಡಿ.
ಈ ರೀತಿ ನೀವು ಯಾವುದೇ ಸ್ಟ್ರೆಸ್ ಇದ್ದಾಗೂ ಸಹ ಕುತ್ಕೊಂಡು ಒಂದು ಕಡೆ ಮೂಲೆಯಲ್ಲಿ ಮಾಡಿ ನಿಮಗೆ ಊಟ ತಿಂಡಿ ಇಲ್ಲದಿದ್ರೂ ಪರವಾಗಿಲ್ಲ ಈ ಒಂದು ಎನರ್ಜಿ ಕೊಟ್ಬಿಡುತ್ತೆ ನಿಮಗೆ. ಮತ್ತು ಬ್ರಿಲಿಯಂಟ್ ಯಾರೋ ಕೇಳಿರ್ತೀರ ನೀವು, ನಾನು ಧ್ಯಾನ ಮಾಡಿದೆ ಬೆಳಿಗ್ಗೆ ನಂಗೆ ಐಡಿಯಾ ಸಿಕ್ಬಿಡುತ್ತೆ, ಈ ಪ್ರಾಬ್ಲಮ್ ಐಡಿಯಾ ಸಿಕ್ಬಿಡುತ್ತೆ. ಹೆಂಗೆ ಐಡಿಯಾ ಸಿಕ್ಬಿಡುತ್ತೆ ಧ್ಯಾನ ಮಾಡಿದ ತಕ್ಷಣ? ಈ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಮಾಡ್ತಾ ಇದ್ದಾರೆ ಅವರು ಧ್ಯಾನದಿಂದ. ಮತ್ತು ಧ್ಯಾನ ಅಂದ್ರೇನು, ನಮಗೆ ಈ ವೇವ್ಸ್ ಇದೆ, ಬ್ರೈನ್ ವೇವ್ಸ್ ನೋಡಿ ತೋರಿಸಿದ ನಾನು ನಿಮಗೆ. ಈಗ ಬ್ರೈನ್ ವೇವ್ಸ್ ಏನು ಅಂತೇಳಿ, ಡೆಲ್ಟಾ ಅಂದರೆ ನಾರ್ಮಲ್ ಆಗಿ ಮನುಷ್ಯ ಮಲ್ಕೊಂಡಾಗ ಬರುವಂಥದ್ದು ವೇವ್ಸು ನೋಡಿ ಯಾವ ಥರ ಹೋಗಿದೆ ಗ್ರಾಫ್ ಅಂತೇಳಿ. ನೆಕ್ಸ್ಟ್ ಬಂದು ಈ ಒಂದು ಥೀಟಾ ಅಂತ ಕರೀತಾರೆ. ಅದಾದ ನಂತರ ಬರೋದೇ ಆಲ್ಫಾ, ಆಮೇಲೆ ಬೀಟಾ, ಎಲ್ಲದಕ್ಕಿಂತ ಆ್ಯಕ್ಟಿವ್ ಆಗಿರುವಂಥದ್ದು ಗಾಮಾ ಅಂತ ಹೇಳ್ತೀವಿ. ಸೊ ಈ ಒಂದು ಗಾಮಾ ಸ್ಥಿತಿನಲ್ಲೂ ಕೂಡ ಶಾಂತ ರೀತಿಯಲ್ಲಿ ವರ್ತಿಸೋವನು ಸಹ ಈ ಚೆಸ್ ಪ್ಲೇಯರ್ ಆಗಿರ್ತಾರಲ್ಲ ಅಂಥವ್ರಿಗೆ ಇದು ಆಗುತ್ತೆ. ಹೇಗೆ ಅಂತಂದರೆ ನಾವು ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ನ ವರ್ಕ್ ಮಾಡಬೇಕು. ಇದು ನಾವು ಯೂಸೇ ಮಾಡ್ತಾಯಿಲ್ಲ ಬ್ರೈನ್ ಅಂತ ಹೇಳ್ತಾರೆ ಜನ. ನಾನು ತಿಳಿದ ಮಟ್ಟಿಗೆ ನಾವು ಎಕ್ಸಾಂಪಲ್ ನೋಡಿ, ಆಮೆ ನೋಡಿದ್ದೀರಾ ನೀವು? ಆಮೆ ಟಾಟಾಯ್ಸ್, ಅದು ಒಂದು ನಿಮಿಷಕ್ಕೆ 1 ನಿಮಿಷ ಅಂತ ತೊಗೊಂಡ್ರೆ ಬರೀ 4 ಉಸಿರಾಟ ಆಡುತ್ತೆ. ಆದರೆ ನಾವು ಮನುಷ್ಯರಾದವರು, ಹ್ಯೂಮನ್ ಬೀಯಿಂಗ್ಸು, ಆಶ್ಚರ್ಯ ಆಗುತ್ತೆ ನಿಮ್ಗೆ ಹೇಳಿದ್ರೆ, 12ರಿಂದ 20 ಉಸಿರಾಟ ನಾರ್ಮಲ್ ಮನುಷ್ಯ. ಅದೇ ನಾಯಿ ನೋಡಿ, ನಾಯಿ ಒಂದು ಶಾಲೋ ಬ್ರೀತಿಂಗ್ ಅಂತ ಕರಿತೀವಿ, ಹೀಗೆ ಆಡುತ್ತೆ. ಎಷ್ಟು ಆಯಸ್ಸು ಅಬ್ಸರ್ವ್ ಮಾಡಿ ಎಲ್ಲರದ್ದು. ಈಗ ಟಾಟಾ ಆಯಸ್ಸು 100 ವರ್ಷ ಬದುಕುತ್ತೆ, ಮನುಷ್ಯ ಆದವನು ಹತ್ರ ಈಗ 60-65 ಆವರೇಜ್ ಬಂದು ನಿಂತಿದ್ದೀವಿ. ನಿಮಗೆ ನಾಯಿ ಬಂದು ಕೇವಲ 18 ವರ್ಷಕ್ಕೆ, 12ರಿಂದ 18 ವರ್ಷಕ್ಕೆ ನಾಯಿ ಔಟ್. ಸೊ ಎಲ್ಲವೂ ಸಹ ಬ್ರೀತಿಂಗ್ನಲ್ಲೇ ಇದೆ. ಅದನ್ನೇ ಎಲ್ಲ ಋಷಿ ಮುನಿಗಳು ಹೇಳ್ತಾ ಹೋಗಿರೋದು, ಪ್ರಾಣದ ಮೇಲೆ ಗಮನ ಕೊಡಿ, ನಿಮ್ಮ ಪ್ರಾಣದ ಮೇಲೆ ಗಮನ ಕೊಡಿ, ನಿಮ್ಮ ಶ್ವಾಸದ ಮೇಲೆ ಗಮನ ಕೊಡಿ ಅಂತ ಎಲ್ಲ ಗುರುಗಳು ಪ್ರಾಣಾಯಾಮನ ತಪ್ಪದೇ ಮಾಡಿ, ಕಪಾಲಭಾತಿ ಮಾಡಿ, ಇದೆಲ್ಲ ಯಾಕೆ ಹೇಳ್ತಾರೆ, ನಾಡಿ ಶೋಧನ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಇಷ್ಟೇ ಮೆಕ್ಯಾನಿಸಮ್. ಈ ಒಂದು ಸೀಕ್ರೆಟ್ ಅರ್ಥ ಮಾಡ್ಕೋಬೇಕು ನೀವು. ಯಾವಾಗಲಾದರೂ ಆಯಿತು, ಎಲ್ಲೇ ಆದರೂ ಆಯಿತು, ಕುತ್ಕೊಂಡಿದ್ದೀರಪ್ಪ, ಏನೋ ಯೋಚನೆ ಬಂದಿದೆ, ಸಿಂಪಲ್ಲಾಗಿ ಏನು ಮಾಡ್ಬೇಕು ನೀವು, ಉಸಿರನ್ನು ನಾಭಿಯ ಮುಖಾಂತರ ನಾಭಿಯವರೆಗೂ ತೊಗೊಂಡು ಡಯಾಫಾರ್ಮ್ನ ಫುಲ್ ಮಾಡಿ ಒಂದು ಸಣ್ಣ ಗ್ಯಾಪ್ ಕೊಡಿ, ಒಂದು 4 ಸೆಕೆಂಡ್ ಗ್ಯಾಪ್ ಕೊಡಿ. ಸಬ್ ಕಾನ್ಷಿಯಸ್ ಟಚ್ ಆಗುತ್ತಲ್ಲಿ, ಆ ಟಚ್ ಆಗುವಂಥ ಜಾಗ ಸುಷುಮ್ನ ನಾಡಿ ಜ್ಞಾಪಕ ಇಟ್ಕೊಳ್ಳಿ, ಅದು ಟಚ್ ಆಗುತ್ತೆ. ಅಲ್ಲಿ ನೀವು ಕಮಾಂಡ್ ಕೊಡ್ಬೋದು, ಏನಾದ್ರು ಕಮಾಂಡ್ ಇದ್ದರೆ ನೀವು ಕಮಾಂಡ್ ಕೊಡ್ಬೋದು, ಇಲ್ಲ ಸುಮ್ಮನೆ ಇದ್ರೂ ತೊಂದರೆ ಇಲ್ಲ. ಆ ಒಂದು ಅಬ್ಸರ್ವೇಷನ್ ಮೋಡಲ್ಲಿದ್ದಾಗ ನಿಮಗೆ ಆ ಪ್ರಾಬ್ಲಮ್ನ ಥಿಂಕ್ ಮಾಡಿದಾಗ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ, ಲೇಸರ್ ಫೋಕಸ್ ಥರ ವರ್ಕ್ ಆಗುತ್ತೆ ನಮ್ಮ ಬ್ರೈನ್. ಸೊ ಇಷ್ಟೇ ಇದರ ಒಂದು ಸೀಕ್ರೆಟ್, ಪ್ರೀ ಫ್ರಂಟಲ್ ಕಾರ್ಟೆಕ್ಸ್. ಮುಂದಿನ ಸಾರಿ ನಿಮ್ಗೆ ಹೇಳ್ತೀನಿ, ಇದನ್ನು ನಮ್ಮ ವಿಜ್ಞಾನ ಭೈರವ ತಂತ್ರ ಇರ್ಬೋದು, ಲಲಿತಾ ಸಹಸ್ರನಾಮ ಇರ್ಬೋದು, ಶ್ರೀರುದ್ರಂ ಅಂತ ಕೇಳಿರ್ತೀರ, ಅದರಲ್ಲೂ ಸಹ ಆ ಒಂದು ಸೌಂಡ್ ಎನರ್ಜಿ ಯೂಸ್ ಮಾಡಿ ನಮಗೆ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ನ ಆ್ಯಕ್ಟಿವೇಟ್ ಮಾಡ್ತಾಯಿದ್ರು. ಅದರ ಸೀಕ್ರೆಟನ್ನು ನಿಮಗೆ ಮುಂದಿನ ಎಪಿಸೋಡಲ್ಲಿ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಅದರದ್ದು ಒಂದು ಇದೇ ಬೇರೆ ಆಶ್ಚರ್ಯ ಅನಿಸ್ಬಿಡುತ್ತೆ. ಇವತ್ತಿಂದ ಯಾವತ್ತಾದರೂ ನಿಮಗೆ ಜ್ಞಾಪಕ ಬಂದಾಗಲೆಲ್ಲ ಉಸಿರಾಟದ ಕಡೆ ಗಮನ ಕೊಡಿ, ಡಯಾಫ್ರಾಮ್ನಲ್ಲಿ ಉಸಿರಾಡಿ, ಮಧ್ಯ ಗ್ಯಾಪ್ ಕೊಡಿ, ಕುಂಭಕ ಮಾಡಿ, ಗ್ಯಾಪ್ ಅಂದರೆ ಇನ್ಹೇಲ್ ಎಕ್ಸೇಲ್ ಮಧ್ಯೆ ಬರುವಂಥದ್ದು ಒಂದು 4 ಸೆಕೆಂಡ್ 5 ಸೆಕೆಂಡ್ಸು ಮಾಡಿ ಗ್ಯಾಪ್ ಕೊಡಿ. ನಂತರ ಮತ್ತೆ ಉಸಿರನ್ನು ಬಿಟ್ಟು ಮತ್ತೆ ಗ್ಯಾಪ್ ಕೊಡಿ. ಆ ಗ್ಯಾಪ್ ಕೊಡೋದು ನಿಲ್ಲಿಸಬೇಡಿ. ಇದನ್ನು ಮಾಡ್ತಾ ಹೋಗಿ ನೋಡಿ, ನಿಮ್ಮ ಲೈಫು ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನು ನೀವೇ ಅಬ್ಸರ್ವ್ ಮಾಡಿ. ಅಫ್ಕೋರ್ಸ್ ಇದು ಅಸ್ಟ್ರಾಲಜಿ ಚಾನಲ್ಲು, ನಾನಿನ್ನು ಮಾತಾಡ್ತಾ ಇದ್ದೀನಿ, ಕರ್ಮಫಲ ಡಿಪೆಂಡ್ ಆಗುತ್ತೆ. ನೀವು ಮೆಡಿಟೇಷನ್ ಮಾಡೋಕ್ಕೆ ಕುತ್ಕೋಬೇಕು ಅಂದರೂ ಕೂಡ ನಿಮ್ಮ ಕರ್ಮ ಚೆನ್ನಾಗಿರಬೇಕು. ಸೊ ಇದು ಸೀಕ್ರೆಟ್. ಆದರೂ ಸಹ ವಿಲ್ ಪವರಿಂದ ನಾನು ಈ ಗ್ರಹಗತಿನ ಗೆಲ್ತೀನಿ ಅಂತ ಹೋದವರಿಗೆ ಈ ಒಂದು ತಂತ್ರ, ನಮ್ಮ ಬ್ರೈನನ್ನು ಯಾವ ರೀತಿ ಇಟ್ಕೋಬೇಕು, ಯಾವ ರೀತಿ ಇದ್ದಾಗ ಅದು ವರ್ಕ್ ಆಗುತ್ತೆ, ಎಷ್ಟು ಎಫಿಷಿಯೆಂಟಾಗಿ ನಾವು ಈಲ್ಡನ್ನು ತೆಗಿಬೋದು ಅಂತ ಹೇಳಿ ನಿಮಗೆ ಸೀಕ್ರೆಟ್ಸ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ಅರ್ಥ ಆಗಿರಬೇಕು. ಡಯಾಫ್ರಾಮ್ ಬ್ರೀತಿಂಗ್, ಗ್ಯಾಪ್ ಕೊಡಿ, ಕುಂಭಕ ಮಾಡಿ, ನಂತರ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ವಿಚಲಿತರಾಗಬೇಡಿ. ಇಷ್ಟನ್ನು ಮಾಡಿ, ನಿಮಗೆ ದಾರಿ ಅದು ತನಗೆ ತಾನೇ ತೋರ್ತಾ ಹೋಗುತ್ತೆ, ಮಾರ್ಗದರ್ಶನ ನಿಮಗೆ ಅದೇ ಕೊಡುತ್ತೆ, ವಿಶ್ವಶಕ್ತಿ ನಿಮ್ಗೆ ಜಾಗೃತ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮ ಸ್ನೇಹಿತರಿಗೆಲ್ರಿಗೂ ಶೇರ್ ಮಾಡೋದು ಮರಿಬೇಡಿ ವಿಡಿಯೋಸ್ನ. ಓಕೆ, ಧನ್ಯವಾದ.